ಪರ್ಮಿಷನ್ ಗ್ರಾಂಟೆಡ್. ಬಾ ಸಂತೋಷ್. ಥ್ಯಾಂಕ್ ಯು. ಬಾ. ರೀ, ನಾನು 1 ನಿಮಿಷ ಬರ್ತೀನಿ. ಹಾ, ಹೋಗ್ಬಾ. ನಿನ್ ಮದ್ವೆಗ್ ಬರೋಕ್ಕಾಗ್ಲಿಲ್ಲ. ನಿನ್ ಮನೆಗ್ ಬಂದ ಕೂಡ ಅವ್ರನ್ನ ಪರಿಚಯ ಮಾಡ್ಕೊಳಕ್ಕಾಗ್ಲಿಲ್ಲ. ಈಗ ಪರಿಚಯ ಮಾಡಿಸ್ತೀನಿರು. ನಿನ್ ವೈಫ್ ಏನ್ ಮಾಡ್ಕೊಂಡಿದ್ದಾರೆ? ಈಗ ಮೆಡಿಸಿನ್ ಫೈನಲ್ ಇಯರ್ ಓದ್ತಾ ಇದ್ದಾಳೆ. ವಾವ್, ಫ್ಯೂಚರ್ ಡಾಕ್ಟರ್ ಅಂತ ಆಯ್ತು. ಗ್ರೇಟ್. ಅವತ್ ಕೇಳೋದ್ ಮರ್ತ್ಬಿಟ್ಟೆ ಸಂತೋಷ್. ಅವತ್ತು ಅಮರ್ ಯಾಕೆ ನಿನ್ನ ಭೇಟಿ ಮಾಡ್ದ? ಅವ್ನು ನಿನಗೆ ಹೇಗ್ ಪರಿಚಯ? ನಾನ್ ಡಿಟೆಕ್ಟಿವ್ ಆಗಿರೋದ್ರಿಂದ ನನ್ನ ಮೀಟ್ ಮಾಡಿ ಒಬ್ರ ಬಗ್ಗೆ ಎಂಕ್ವೈರಿ ಮಾಡ್ಬೇಕು ಅಂದ್ರು. ಯಾರ ಬಗ್ಗೆ? ಸಾರಿ ಕೈಲಾಶ್, ನಮ್ ರೂಲ್ಸ್ ಪ್ರಕಾರ ನಮ್ ಫ್ಯಾಮಿಲಿ ಕೂಡ ಹೇಳೋ ಹಾಗಿಲ್ಲ. ಓಹ್, ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಹೌದು, ನೀನು ಅಮರ್ ಬಗ್ಗೆ ಎಂಕ್ವೈರಿ ಮಾಡಿಸಿದ್ದೆ ಅಲ್ವಾ? ಏನಾಯ್ತು? ನನ್ ವೈಫ್ಗೋಸ್ಕರ ಮಾಡಿಸ್ಬೇಕಾಯ್ತು, ಬಟ್ ಅಮರ್ ಇಸ್ ಅ ಜೆಂಟಲ್ ಮ್ಯಾನ್. ಸರ್, ಆರ್ಡರ್ ಪ್ಲೀಸ್ ಸರ್. ಜಸ್ಟ್ 5 minutes, ಆಮೇಲೆ ಆರ್ಡರ್ ಮಾಡ್ತೀನಿ. ಓಕೆ ಸರ್. ರಾಧಿಕಾ ಯಾಕಿನ್ನೂ ಬಂದಿಲ್ಲ? ಸಂತೋಷ್, 1 minute. Okay. ಈಗಲೇ ಬಂದೆ. ನನ್ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ತಂದು ಬಸ್ಗೆ ಹೊಡೆದ್ರೆ ಮಾಡಿರೋ ತಪ್ಪು ಸರಿ ಹೋಗುತ್ತಾ? ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಬರ್ತೀರಾ? ಅದನ್ನೇ ಮಾಡ್ತೀನಿ. ಏಯ್, ಸಾಕ್ ನಿಲ್ಸು. ಏನು ಒಳ್ಳೆ ಕಪ್ಪೆ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಗರ್ತಾ ಇದ್ಯಾ? ಅಷ್ಟಕ್ಕೂ ನಾನು ಏನ್ ಅನ್ಕೊಂಡಿದ್ಯಾ? ಅಂದ್ರೆ ನಿಮ್ ಬಗ್ಗೆ ನಾನು ತುಂಬಾ ಅನ್ಕೊಂಡಿದ್ದೀನಿ. ಅದೆಲ್ಲ ಹೇಳಕ್ಕೆ ತುಂಬಾ ಟೈಮ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಹೇಳು ಅಂದ್ರೆ ಹೇಳ್ತೀನಿ. ಹಾಗೆ ಸೀರಿಯಸ್ ಆಗಿ ನೋಡ್ಬೇಡಿ. ತಗೊಳ್ಳಿ, ಈ ಬೆತ್ತ ತಗೊಂಡು ಗಟ್ಟಿಯಾಗಿ ನನ್ ಕೈ ಮೇಲೆ 2 ಏಟು ಹೊಡೀರಿ. ನಿಮಗ್ ಸಮಾಧಾನ ಆಗ್ಬಹುದು. ಏನ್ ಹಾಗೆ ನೋಡ್ತಿದ್ದೀರಾ? ಹೊಡೀರಿ. ಅಯ್ಯೋ, ನನ್ ಕೈ ಹೋಯ್ತು. ಅಯ್ಯೋ ದೇವ್ರೆ. ಏಯ್,
ನಿಲ್ಸು. ಅಷ್ಟಕ್ಕೂ ನಾನು ಹೊಡ್ದೇ ಇಲ್ಲ. ಯಾಕಷ್ಟು ಜೋರಾಗಿ ಬಡ್ಕೋತಿದ್ಯಾ? ಆ, ಆ, ಹೇಗೂ ಹೊಡಿತೀರಲ್ಲ ಪತಿರಾಯ್ರೆ, ಮೊದ್ಲೇ ಕೂಗಾಡ್ಬಿಟ್ರೆ ಅಷ್ಟೊತ್ತಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಓಹೋ, ಏ ನಿನ್ ಹೊಡಿಯೋದು ಒಂದೇ, ಆ ಗೋಡೆಗೆ ಹೊಡಿಯೋದು ಒಂದೇ. ನೇರವಾಗಿ ನಿಮ್ ಜೊತೆ ಯಾವ ಸಂಬಂಧನೂ ಇಲ್ದೇ ಇದ್ರು ರಾಧಿಕಾಗಿರೋಷ್ಟು ಕಾಳಜಿನೂ ನಿಮಗಿಲ್ದೇ ಹೋಯ್ತು ನೋಡಿ. ಅತ್ತೆ, ಇನ್ನು ಮಲ್ಲೇಶ್ವರಿಗೆ ಮದ್ವೆ ಮಾಡ್ದಿರಾ ನಮ್ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಯಾವ ವಯಸ್ಸಲ್ಲಿ ಏನಾಗ್ಬೇಕೋ ಆ ವಯಸ್ಸಲ್ಲಿ ಆದ್ರೇನೆ ಚೆನ್ನಾಗಿರತ್ತೆ. ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ನೋಡಿ ತಕ್ಷಣ ಮದ್ವೆ ಮಾಡ್ಬಿಡೋಣ ಅಂತ ರಾಧಿಕಾ ನನ್ನ ಹತ್ರ ಹೇಳಿದ್ಲು. ನಮ್ ಮಗ್ಳಿಗ್ ಮದ್ವೆ ಮಾಡ್ಸಿ ನಮ್ಮ ಮನೆಯಿಂದ ಆಚೆ ಹಾಕ್ಸೋಣ ಅಂತ ಪ್ಲಾನ್ ಮಾಡ್ತಿದ್ಯಾ ರಾಧಿಕಾ? ಚಿಕ್ಕಪ್ಪ, ರಕ್ತ ಹಂಚ್ಕೊಂಡು ಹುಟ್ಟೆ ಹೋದ್ರು ಮಲ್ಲೇಶ್ವರಿ ನನಗ್ ತಂಗಿ ಸಮಾನ. ಒಳ್ಳೆ ಸಂಬಂಧ ನೋಡಿ ಮಲ್ಲೇಶ್ವರಿಗೆ ಮದ್ವೆ ಮಾಡ್ಬಿಡೋಣ. ನಿಮ್ಮನ್ನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ಕಾರಣನೇ ಮಲ್ಲೇಶ್ವರಿ ಮದುವೆ ಜವಾಬ್ದಾರಿ ನಾನ್ ತಗೊಂಡೆ ಅನ್ನೋದು. ನನಗ್ ಗೊತ್ತಿರೋ ಮ್ಯಾರೇಜ್ ಬ್ಯೂರೋನವ್ರಿಗೆ ಹೇಳ್ತೀನಿ ಅಂದ್ಮೇಲೂ ಕೂಡ ನಿಮ್ಮ ಕಡೆಯಿಂದ ಯಾವ ರಿಯಾಕ್ಷನ್ ಬರಲಿಲ್ಲ. ಇನ್ನೂ ತಡ ಮಾಡಿದ್ರೆ ಆಗಲ್ಲ. ತಕ್ಷಣ ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ಹುಡ್ಕೋಣ. ಸರಿನಮ್ಮ. ನಿಂತ್ಕೊಳ್ಳಿ. ಮಲ್ಲೇಶ್ವರಿ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಕೊಟ್ಮೇಲೆ ನೀವಿಬ್ರು ಈ ಮನೆಯಲ್ಲೇ ಇರೋ ಹಾಗಿಲ್ಲ. ನಾನ್ ದುಡ್ಡು ಕೊಡ್ತೀನಿ, ನೀವ್ ಯಾವ್ದಾದ್ರೂ ವ್ಯಾಪಾರ ಮಾಡ್ಕೊಂಡು ನಿಮ್ ಜೀವನ ಕಟ್ಕೊಳ್ಳಿ. ನಡೀರಿ. ಏ ನಿಂತ್ಕೋ. ಯಾಕೆ ಥ್ಯಾಂಕ್ಸ್ ಹೇಳ್ದೆ? ಇದು ಅಷ್ಟ್ ಹೈಟ್ ಅಲ್ಲಿ ಇದ್ದಿದ್ರಿಂದ ಎಟಕ್ತಿರ್ಲಿಲ್ಲ ಪತಿರಾಯ್ರೆ, ಅದಕ್ಕೆ ನಾನ್ ಸ್ವಲ್ಪ ತಲೆ ಉಪಯೋಗಿಸಿ ನಿಮ್ ಬೆನ್ ಮೇಲೆ ಹತ್ತಿ ತಗೊಂಡ್ಬಿಟ್ಟೆ. ನೀನ್ ಬಾರಿ ಇಂಟೆಲಿಜೆಂಟು ಪ್ರಿಯಾ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡ್ರಿ? ಟ್ಯಾಲೆಂಟ್ಗೆ ಕೇರ್ ಆಫ್ ಅಡ್ರೆಸ್. ನನ್ ಯೋಚನೆಗಳನ್ನ ಕ್ಯಾಚ್ ಮಾಡಕ್ಕೆ, ನನ್ ಬುದ್ಧಿವಂತಿಕೆಗೆ ಮ್ಯಾಚ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಹೌದಾ? ಪತಿರಾಯ್ರೆ, ಇವಾಗ ನಿನ್ ಬುದ್ಧಿವಂತಿಕೆ ಟ್ಯಾಲೆಂಟ್ ಉಪಯೋಗಿಸಿ ಅದನ್ ತಗೋ. ಅಯ್ಯೋ ಪ್ಲೀಸ್ ಪತಿರಾಯ್ರೆ, ತೆಗೆದ್ಕೊಡಿ. ಸಾರಿ ಹೇಳು, ಬಾಟ್ಲು ತೆಕ್ಕೊಡ್ತೀನಿ. ನಾನ್ ಸಾರಿ ಕೇಳಿ ಅಂದಿದ್ದಕ್ಕೆ ಇದ್ ರಿವೆಂಜಾ? ನೀನ್ ಏನಾದ್ರೂ ಅನ್ಕೋ, ನೀನ್ ಸಾರಿ ಕೇಳಿದ್ರೆ ತೆಕ್ಕೊಡ್ತೀನಿ. ಪತಿರಾಯ್ರೆ ಕೊಡಿ ಪ್ಲೀಸ್, ಪತಿರಾಯ್ರೆ ಕೊಡಿ. ಪತಿರಾಯ್ರೆ ಪ್ಲೀಸ್ ಕೊಟ್ಬಿಡಿ ಪತಿರಾಯ್ರೆ, ಪ್ಲೀಸ್ ಪತಿರಾಯ್ರೆ.
ಅಮರ್ 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 ಅಜ್ಜಿ ಯಾರೇ ಹುಡುಗಿ ನಮ್ ಯಜಮಾನ್ರನ್ನ ಅಷ್ಟೊಂದ್ ಸಲ್ಗೆಯಿಂದ ಹೆಸರಿಟ್ ಕರೀತಿದ್ದಾಳೆ. ಹಾ ಯಾವ್ದೋ ಮತ್ತಲ್ ನಿನ್ ಗಂಡ ಈ ಮರಿ ಜಿಂಕೆನ ಬುಟ್ಟಿಗೆ ಹಾಕೊಂಡಿರ್ಬೋದೇ. ಹೌದಾ? ಇರು ಅಜ್ಜಿ, ಇವಳಿಗೊಂದ್ ಗತಿ ಕಾಣಿಸ್ತೀನಿ. ಯಾರ್ ನೀನು? ಅಮರ್ ಇದಾನ? ಅಮರ್ ಅಂತ ಏಕವಚನದಲ್ಲಿ ಕರೀತಿದ್ಯಾ? ಅಮರ್ ಅವರು ಅಂತ ಮರ್ಯಾದೆ ಕೊಟ್ಟು ಕರಿ. ನೀವು ಅಮರ್ ವೈಫಾ? ಹೌದು. ಅಮರ್ ರೇಂಜ್ಗೆ ಪರ್ಫೆಕ್ಟ್ ಜೋಡಿ ಇಲ್ದೇ ಇದ್ರು ಪರವಾಗಿಲ್ಲ, ಆವರೇಜ್ ಆಗಿದ್ದೀರಾ. ಹೇ ಶ್ರುತಿ. ಹಾಯ್ ಅಮರ್. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೋಡ್ದ ಅಜ್ಜಿ, ಅವ್ರಿಬ್ರು ಹೇಗ್ ಹಾಗ್ ಮಾಡ್ಕೊತಿದ್ದಾರೆ. ಸ್ವಲ್ಪ ಸುಮ್ನೆ ಇರೇ. ಮೊದ್ಲೇ ನಿನ್ ಗಂಡ ಸ್ಟ್ರಾಬೆರಿ ಐಸ್ ಕ್ರೀಮ್ ತರ ಇದ್ದಾನೆ. ಯಾವ ಹುಡ್ಗಿ ಆದ್ರೂ ಪಟ್ಟಕ್ಕಂತ ಬುಟ್ಟಿಗ್ ಬಿದ್ಬಿಡ್ತಾಳೆ. ಕೇಳಿಸ್ಕೊ, ನಿನ್ ಕೈಯಾರಿ ಅವ್ರಿಗೆ 2 ದೋಸೆ ಮಾಡ್ಕೊಡು, ಹೊಟ್ಟೆ ತುಂಬಾ ತಿನ್ಕೊಂಡ್ ಹೋಗ್ಲಿ. ಅಜ್ಜಿ ಸುಮ್ನೆ ಇರೇ. ವಾವ್ ಶ್ರುತಿ, ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ ಗೊತ್ತಾ? ಸ್ಕಿನ್ ಟೋನ್ ಅಂತೂ ತುಂಬಾ ಮಿಂಚ್ತಿದೆ. ನಿನ್ ಫೇರ್ನೆಸ್ ಸೀಕ್ರೆಟ್ ಏನು? ನಿಂಗ್ ಗೊತ್ತಲ್ಲ ಅಮರ್, ನನ್ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಅಂತ. ಅಯ್ಯೋ, ಮಾರ್ನಿಂಗ್ 5 o'clockಗೆ ಯೋಗ ಮಾಡ್ತೀನಿ, ಆಮೇಲೆ ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡ್ತೀನಿ, ಸಂಜೆ 4 ಗಂಟೆಗೆ ಶಟಲ್ ಆಡ್ತೀನಿ, ಸಂಜೆ 5 ಗಂಟೆಗೆ ಏರೋಬಿಕ್ಸ್ ಮಾಡ್ತೀನಿ. ಇದನ್ನೇ ಮಾಡ್ಕೊಂಡಿರ್ತಾಳ? ಮದ್ವೆಯಾಗಿ ಗಂಡನ್ ಜೊತೆ ಸಂಸಾರನು ಮಾಡ್ತಾಳ? ಏನೋ ಹಾಗೆ ಅನ್ಸತ್ತೆ. ಏನ್ ಕುಡಿತ್ಯಾ? ಬೋನ್ವಿಟಾ, ಹಾರ್ಲಿಕ್ಸ್, ಕಾಫಿ, ಟೀ? ಕಲ್ಗಚ್ಚು. ಕಲ್ಗಚ್ಚಂತ ಇಲ್ಲ ಅಂತಿದ್ದೀನಿ ರೀ. ಒಂದ್ ವೇಳೆ ಅದೇ ಬೇಕು ಅಂತೇಳೇನೋ ಅಂತ. ನಿನ್ ವೈಫ್ ತುಂಬಾ ಫನಿ ಅನ್ಸುತ್ತೆ. ನಿನ್ನಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಇಲ್ಲ ಬಿಡು. ಯು ನಾಟಿ, ನನ್ ಹೊಗಳೋ ಅಭ್ಯಾಸ ನಿಂಗ್ ಇನ್ನೂ ಹೋಗಿಲ್ಲ ಅಂತ ಆಯ್ತು. ಪ್ರಿಯಾ, ಇವಳಿಗೆ ಕಾಫಿಲಿ ಇಲಿ ಪಾಷಾಣ ಬೆರೆಸ್ಕೊಡು, ಸತ್ ಮೇಲಾದ್ರೂ ಸುಮ್ನಾಗ್ತಾಳೆ. ಬ್ಲಾಕ್ ಟೀ ಕುಡಿತೀನಿ ಅಮರ್, ತುಂಬಾ ಬಿಸಿ ಬಿಸಿ ಇರ್ಬೇಕು, ಸ್ವಲ್ಪ ಲೆಮನ್ ಹಿಂಡಿ ಹನಿ ಸೇರಿಸ್ಬೇಕು. ಕೇಳಿಸ್ತಲ್ಲ ಪ್ರಿಯಾ? ಬ್ಲಾಕ್ ಟೀ ಅಂತೆ, ಹೋಗ್ ತಗೊಂಡ್ ಬಾ. ಕೇಳಿಸ್ಕೊಂಡೇನೆ, ತುಂಬಾ ಬಿಸಿ ಬಿಸಿಯಾಗಿರ್ಬೇಕಂತೆ ಇವಳಿಗೆ. ನೋಡ್ಕೊ ಮತ್ತೆ. ನೋಡ್ಕೋತೀನಿ. ಹಾ, ಇನ್ನೇನ್ ಶ್ರುತಿ, ಬಾ ಕೂತ್ಕೋ. ಹಾ, ಇನ್ನೇನ್ ಸಮಾಚಾರ? ನಥಿಂಗ್ ಅಮರ್, ನಿನ್ ಮ್ಯಾರೇಜ್ ಟೈಮಲ್ಲಿ ನಾನ್ ಮೈಸೂರ್ಗ್ ಹೋಗಿದ್ದೆ ಅಂತ ಬರೋಕಾಗ್ಲಿಲ್ಲ. ಅಯ್ಯೋ, ನೀನ್ ಬರ್ಲಿಲ್ಲ ಅಂತ ನಾನು ಎಷ್ಟು ಫೀಲ್ ಆದೆ ಗೊತ್ತಾ? ರಿಯಲಿ ಸಾರಿ ಅಮರ್, ಏನು ಅನ್ಕೋಬೇಡ. ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ. ಮತ್ತೆ ಇನ್ನೇನು? ಬ್ಲಾಕ್ ಟೀ. ಥ್ಯಾಂಕ್ ಯು. ಲೆಮನ್ ಹಿಂಡಿಲ್ವಾ? ನಿಂಬೆ ಹಣ್ಣು ಖಾಲಿ. ನೋಡ್ದ ಅಜ್ಜಿ, ಕಿಸಿ ಕಿಲಕಿಲ್ಲ ಅಂದ್ಕೊಂಡು ಅವಳ ಜೊತೆ ನನ್ ಗಂಡ ಹೇಗ್ ಆಡ್ತಿದ್ದಾರೆ. ಇವಳನ್ನ ನಡ್ಕೊಂಡ್ ಬಂದು ಕುತ್ತಿಗೆ ಮುರಿಯೋ ತರ ಒದಿಬೇಕನ್ಸ್ತಿದೆ. ಅವಳನ್ನಲ್ವೇ ಒದಿಬೇಕಾಗಿರೋದು, ಮನೆ ಕರ್ಸ್ಕೊಂಡ್ ತಯ್ಯ ತಕ್ಕಂತ ಆಡ್ತಿರೋ ನಿನ್ ಗಂಡನ್ ಒದಿಬೇಕು, ಸೊಂಟ ಮುರಿಯೋಂಗೆ. ಅಯ್ಯೋ ಅಜ್ಜಿ. ಅಯ್ಯೋ ಅಮರ್, ವಾಟ್ ಹ್ಯಾಪನ್? ಏನಾಯ್ತು ಅಮರ್? ಸೊಂಟ ಹಿಡ್ಕೊಂಡ್ಬಿಡ್ತು. ಅಯ್ಯೋ, ನಾನ್ ನೋಡ್ತೀನಿ ತಾಳು. ಬರ್ತೀರಾ ಇಲ್ಲಿ? ಅಮರ್, ನಂಗೆ ಏರೋಬಿಕ್ಸ್ ಟೈಮ್ ಆಯ್ತು, ನಾ ಹೊರಡ್ತೀನಿ. ಓಕೆ ಬಾಯ್. ನಿನ್ ಕರಿನಾಗ್ರ ಕಡಿಯ. ಪ್ರಿಯಾ, ಸೊಂಟ ನೋವು ತಡ್ಕೊಳಕ್ ಆಗ್ತಿಲ್ಲ, ಒಂಚೂರ್ ಮಸಾಜ್ ಮಾಡ್ತೀಯಾ? ಅಜ್ಜಿ, ನೀನ್ ಅಂದದ ಹಿಂದಿರೋ ರಹಸ್ಯ ಏನು? ಬೆಳಿಗ್ಗೆ 5 ಗಂಟೆಗೆದ್ದು ಯೋಗ ಮಾಡ್ತೀನಿ, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ.
ಸಾಯಂಕಾಲ 4 ಗಂಟೆಗೆ ಏರೋಬಿಕ್ಸ್ ಮಾಡ್ತೀನಿ. ಡ್ಯಾನ್ಸು 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 ಸಾಕ್ ನಿಲ್ಸಜ್ಜಿ. ಡ್ಯಾನ್ಸ್. ನಾನಿಲ್ಲಿ ಸೊಂಟ ನೋವು ಅಂತ ಸಾಯ್ತಿದ್ದೀನಿ, ಆ ಕೌಂಟರ್ ಎಲ್ಲ ಬೇಕಾ? ಪ್ರಿಯಾ, ಸ್ವಲ್ಪ ಮಸಾಜ್ ಮಾಡ್ತೀಯಾ? ತುಂಬಾ ನೋವಾಗ್ತಿದೆ. ಅಯ್ಯೋ ಬರ್ತೀರಾ ಇರೇ. ಇವಾಗ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ನೋಡಿ ಪತ್ತಿರಾಯ್ರೆ, ಇಂಥವರೆಲ್ಲ ರೈಲಲ್ಲಿ ಹೋಗುವಾಗ ಸಿಗೋರ್ತಾರ. ಅವ್ರ ಸ್ಟೇಷನ್ ಬಂದ್ ಕೂಡ್ಲೆ ಹೊರಟೋಗ್ತಾರೆ. ಆದ್ರೆ ಹೆಂಡತಿ ಆಕಾಶ ಥರ, ಪ್ರಪಂಚದಲ್ಲಿ ಗಂಡ ಎಲ್ಲೇ ಇದ್ರೂ ಅವನ್ ಜೊತೆಲೇ ಇರ್ತಾಳೆ. ಬೆಳಕ್ ಕೊಡ್ತಾಳೆ, ಬೆಳ್ದಿಂಗ್ಳು ಕೊಡ್ತಾಳೆ, ಮಳೆನೂ ಸುರಿಸ್ತಾಳೆ. ಅಜ್ಜಿ ನಡಿ, ಒಳಗಡೆ ಹೋಗಿ. ನಡಿಯಮ್ಮ. ಇಷ್ಟೊಂದ್ ಯಾಕೆ ನಿನ್ ಪಿಂಡ? ನಿಮ್ ವಯಸ್ಸೆಷ್ಟು? ಯವ್ವನದಲ್ಲಿ ತೇಲ್ತಾರೋ ಹೆಂಗಸ್ರು ವಯಸ್ಸು ಹೇಳ್ಬಾರ್ದೇ ಮೊಮ್ಮಗಳೇ. ನಾಚ್ಕೊಂಡಿದ್ ಸಾಕ್ ಬಿಡು. ಮುದುಕ್ರು 8 ಟ್ಯಾಬ್ಲೆಟ್ ನುಂಗ್ಬೇಕು ಅಂತ ನಿಮ್ ಮೊಮ್ಮಗನೇ ಹೇಳಿದ್ದು. ನುಂಗು ಅಜ್ಜಿ. ಅಯ್ಯೋ, ನಿನ್ ವಯಸ್ಸೇನಾದ್ರೂ ಅಲ್ಲೇ ನಿಂತು ಬಿಡತ್ತಾ? ಮುದುಕ್ರಂತೆ ಮುದುಕ್ರು. ಆ ನೀರ್ ಕೊಡು. ಅಜ್ಜಿ, ಯಾಕೋ ಗುಂಡಿಗೆ ಒಡೆದೋಗಷ್ಟು ಗಟ್ಟಿಯಾಗಿ ಕಿರ್ಚ್ಕೊಂಡೆ? ಅಷ್ಟೊಂದ್ ಟ್ಯಾಬ್ಲೆಟ್ಸ್ ನುಂಗಿದ್ರೆ ನಿಜವಾಗ್ಲೂ ನೀನ್ ಎದೆ ಒಡೆದೋಗುತ್ತೆ. ಅದು ಮೋಷನ್ ಟ್ಯಾಬ್ಲೆಟ್ಸ್. ಅಯ್ಯೋ, ನೀನ್ ನಿಜವಾಗ್ಲೂ ಗೊಟ್ಟ ಕಂಡ್ಬಿಡ್ತೀಯ. ಏನೋ ನನ್ನ ನೇಹನ್ ಕರ್ಕೊಂಡು ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ. ನನಗ್ ನೀವು ಬೇಡ, ನಿಮ್ ಔಷಧಿನೂ ಬೇಡ. ಅಯ್ಯಯ್ಯೋ, ನನಗ್ ಬೇಡ. ಅಜ್ಜಿ, ಅಯ್ಯೋ, ನಾನು ಎಲ್ಲಿಗೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ? ನೀನ್ ಮಾತಾಡಿದ್ ಸಾಕು. ನೀನ್ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ಗೊತ್ತಿಲ್ಲ ರಾಧಿಕಾ. ತಪ್ಪು ಮಾಡೋದು, ಸಮಜಾಯಿಷಿ ಕೊಡೋದು ನಿನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರತಿ ಸಲ ಹೀಗೆ ಮಾಡ್ತೀಯ, ನಡು ಮನೇಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀಯ. ನಾನೇನು ತಪ್ಪು ಮಾಡಿಲ್ಲ ಅತ್ತೆ. ಮಾಡೋದೆಲ್ಲ ಮಾಡಿ ಮತ್ತೆ ತಪ್ಪು ಮಾಡಿಲ್ಲ ಅನ್ಬಿಟ್ರೆ? ನೀನಿಲ್ಲ ಅನ್ನೋ ಬೇಜಾರಲ್ಲಿ ನಮ್ಮ ಅದಕ್ಕೆ ಕೇಕು ಕಟ್ ಮಾಡಿಲ್ಲ. ಚಿಕ್ಕಮ್ಮ, ನೀವ್ ಮಾತಾಡ್ಬೇಡಿ. ನಂಗೂ ಸ್ವಲ್ಪ ಮಾತಾಡೋದಕ್ ಬಿಡಿ. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನ್ಗೂ ಹೇಳೋದಕ್ ಬಿಡಿ. ಅತ್ತೆ, ಬೇಡ. ಈಗಾಗ್ಲೇ ನಿನ್ನಿಂದ ನಮ್ಮಮ್ಮ ಕುಗ್ಗ್ ಹೋಗಿದ್ದಾರೆ. ಹುಟ್ಟಿದ ಹಬ್ಬದ ದಿನ ನಮ್ಮಮ್ಮ ಕಣ್ಣೀರ್ ಹಾಕೋ ಥರ ಮಾಡ್ಬಿಟ್ಟೆ. ಮಾಡಿರೋದ್ ಸಾಕು ರಾಧಿಕಾ, ನೀನ್ ಹೋಗು. ಹಾಗಲ್ಲ ರೀ, ನಾನು ಹೇಳ್ತಿದ್ದೀನಲ್ಲ ರಾಧಿಕಾ, ನೀನ್ ಹೋಗು ಪ್ಲೀಸ್. ಅತ್ತೆ, ನಾನು ಹೇಳೋದ್ನ ನೀವಾದ್ರೂ. ನೀನ್ ಹೇಳ್ದೆ ಕೇಳ್ದೆ ಹೋಗಿರೋದ್ರಿಂದ ನಿನ್ನ ಸಮಜಾಯಿಷಿ ಕೇಳೋಕೆ ನಾನು ತಯಾರಿಲ್ಲ.
ಕೈಲಾಶ್ ಅವ್ರೆ, ಅದು ಸಾಕು ರಾಧಿಕಾ, ನಿನ್ನಿಂದ ಆಗಿರೋ ಡಿಸ್ಟರ್ಬೆನ್ಸ್ ಸಾಕು. ಇಲ್ಲಿವರೆಗೂ ನಿಮ್ ಮಾವನೇ ನನ್ನ ಈ ಪ್ರಶ್ನೆ ಕೇಳಿಲ್ಲ. ನೀನೇನ್ ಪ್ರಶ್ನೆ ಮಾಡ್ತಿದ್ಯಾ? ಪ್ರಶ್ನೆ ಮಾಡ್ತಿಲ್ಲ ಅತ್ತೆ. ಪಾರ್ಟಿ ಹೆಸರಲ್ಲಿ ಹೊರಗಡೆ ಹೋಗಿ ಈ ತರ ಅರ್ಧ ರಾತ್ರಿ ಮನೆಗ್ ಬಂದು ಮಾವನವ್ರ ಮರ್ಯಾದೆನ್ ಹಾಳ್ ಮಾಡ್ಬೇಡಿ ಅಂತ ಹೇಳ್ತಿದ್ದೀನಿ. ನೀನು ಈ ಮನೆ ಸೊಸೆ, ನಿನ್ ಅಧಿಕಾರನ ನನ್ ಮೇಲೆ ತೋರ್ಸ್ಬೋದು ಅಂತ ಅನ್ಕೋಬೇಡ. ಒಳ್ಳೆ ವಿಷಯ ಹೇಳಕ್ಕೆ ವಯಸ್ಸು ಸ್ಥಾನಮಾನದ ಜೊತೆ ಸಂಬಂಧ ಇಲ್ಲ ಅತ್ತೆ. ಯಾರಾದ್ರೂ ಹೇಳ್ಬೋದು. ಏನು ಜಾಸ್ತಿ ಮಾತಾಡ್ತಿದ್ಯಾ? ನಿನ್ ಹದ್ಬಸ್ತಲ್ ನೀನಿರು. ಅವಳ ಮೇಲೆ ಯಾಕೆ ಹಾಕುಗಾಡ್ತಿದ್ಯಾ? ಈ ತರ ರಾತ್ರಿ ಎಲ್ಲ ಹೊರಗಡೆ ಸುತ್ತೋದು ಒಳ್ಳೇದಲ್ಲ ಅಂತಿದ್ದಾಳೆ, ಅದು ತಪ್ಪೇನಾ? ನನ್ ದೃಷ್ಟಿಲ್ ತಪ್ಪೆ. ನನ್ ಬಗ್ಗೆ, ನನ್ ಲೈಫ್ ಸ್ಟೈಲ್ ಬಗ್ಗೆ, ಹಾಬೀಸ್ ಬಗ್ಗೆ ನಿಂಗ್ ಚೆನ್ನಾಗ್ ಗೊತ್ತಲ್ವ ಚಿಕ್ಕಮ್ಮ? ಸ್ವಲ್ಪ ಇವಳಿಗೆ ಅರ್ಥ ಆಗೋಗಿ ಹೇಳು. ಅಜ್ಜಿ, ಅತ್ತೆ ಹೀಗ್ ನಡ್ಕೋತಿದ್ರು ಮಾವ ಏನು ಅನ್ನಲ್ವಾ? ನಾಯಿ ಬಾಲ ಡೊಂಕು ಅಂತ ಗಾದೆನೇ ಇದ್ಯಲ್ಲೇ. ಅಳಿಯಂದ್ರು ತಾನೇ ಏನ್ ಮಾಡ್ತಾರೆ? ದುಡ್ಡಿನ ಮದ ಬಂದು ಸುನಂದಗೆ ಕಣ್ಣು ನೆತ್ತಿಗೇರಿ ಗಂಡನ್ ಮಾತ್ ಕೇಳೋದೇ ಬಿಟ್ಬಿಟ್ಟಿದ್ದಾಳೆ. ನೂಲಿನ ತರ ಸೀರೆ, ತಾಯಿ ತರ ಮಗಳು ಅಂದ ಹಾಗೆ ಆ ತಾಯಿ ನೋಡಿ ಮಗಳು ಅದೇ ದಾರಿ ಹಿಡಿದ್ಬಿಟ್ಲು. ಇನ್ನು ನಿನ್ ಗಂಡ ಇದಾನಲ್ಲ, ಹೆತ್ತ ತಾಯಿ ಇಲ್ದೇ ಇರೋದ್ರಿಂದ ಈ ತರ ಆಗಿದ್ದಾನೆ. ಅದು ಕರೆಕ್ಟ್ ಅಲ್ವಲ್ಲ ಅಜ್ಜಿ? ಕರೆಕ್ಟ್ ಅಂತೂ ಅಲ್ಲ. ಇಲ್ಲಿವರೆಗೂ ಒಳ್ಳೇದು ಕೆಟ್ಟದ್ದು ಹೇಳ್ಕೊಡೋರು ಯಾರೂ ಇರ್ಲಿಲ್ಲ. ಈಗ ನೀನ್ ಬಂದಿದ್ಯಲ್ಲ, ಎಲ್ಲ ನೀನೇ ಬದಲಾಯಿಸ್ಬೇಕು. ನಾನಾ? ನೀನೇ ಕಣೆ. ನಿನ್ಗೇನ್ ಕಮ್ಮಿ? ನಿಂಗೆ ಚಾಲಾಕಿತನನೂ ಇದೆ, ಸಾಕಾಗೋಷ್ಟು ಬುದ್ಧಿನೂ ಇದೆ, ಸಮಸ್ಯೆಗೆ ಪರಿಹಾರ ಹುಡುಕೋ ಸಾಮರ್ಥ್ಯನೂ ಇದೆ. ಇವರೆಲ್ರೂ ಸರಿಯಾದ ದಾರಿಗೆ ನೀನೇ ತರಬೇಕು. ಅಜ್ಜಿ, ನಿನ್ನ ನುಗ್ಗೆ ಮರ ಹತ್ತಿಸ್ತಿದ್ಯಾ ಅಲ್ವಾ? ನಿನ್ನ ನುಗ್ಗೆ ಮರ ಹತ್ಸಿ ನಾನೇನ್ ಮಾಡ್ಲೆ? ನುಗ್ಗೆ ಮರ ಹತ್ತಿರೋ ಈ ಮನೆಯವ್ರನ್ನೆಲ್ಲ ಕೆಳಗ್ ಬೀಳ್ದಿರೋ ತರ ಕಾಪಾಡು ಅಂತೀನಿ. ಕ್ಷಮಾಪಣೆ ಕೇಳಿ ಮಗಳ ಸ್ಥಾನದಿಂದ ಸೊಸೆ ಸ್ಥಾನಕ್ಕೆ ಇಳಿಸ್ಬೇಡಿ. ನಿಮ್ ಘನತೆ ಗೌರವನ ನೀವೇ ಕಡಿಮೆ ಮಾಡ್ಕೋಬೇಡಿ. ರಾಧಿಕಾ ಬಗ್ಗೆ ಅತ್ತೆಗ್ ಬಂದಿದ್ದ ಅಭಿಪ್ರಾಯದಿಂದ, ಭಾವಗ್ ಬಂದಿದ್ದ ಕೋಪದಿಂದ ಅವರಿಬ್ರ ಮಧ್ಯೆ ಅಡ್ಡಗೋಡೆ ಕಟ್ಟಿ ಇನ್ ಯಾವತ್ತು ಹತ್ರ ಆಗ್ದಿರೋ ತರ ಮಾಡೋಣ ಅಂದ್ರೆ ಸೀನ್ ಎಲ್ಲ ರಿವರ್ಸ್ ಆಗೋಯ್ತಮ್ಮ. ನಮ್ ಸಂತೋಷ ಬೇಸಿಗೆ ಕಾಲದಲ್ಲಿ ಬಂದ್ ಹೋಗೋ ತುಂತುರು ಮಳೆ ತರ ಆಗೋಗಿದೆ. ನಾವ್ ಗೆದ್ವಿ ಅಂತ ಬೀಗೋದ್ರೊಳಗೆ ಸೋಲು ಕೇಕೆ ಹಾಕ್ ನಗ್ತಿದೆ. ಪ್ರತಿ ಸಲನೂ ನಮ್ ಕೋರ್ಟಲ್ಲಿದ್ದ ಬಾಲು ರಾಧಿಕಾ ಕೋರ್ಟ್ ಹೊರಟೋಗಿದೆ. ನಿಮ್ಮ ಮರ್ಯಾದೆನೂ ಉಳಿಯುತ್ತೆ. ನೀನೇನ್ ನನಗೆ ನೀತಿ ಪಾಠ ಹೇಳಕ್ ಬರ್ಬೇಡ. ನಿನ್ ಹದ್ಬಸ್ತಲ್ ನೀನಿರು. ಸುನಂದ, ಕೊನೆಗೆ ಸೊಸೆ ಕೈಲೂ ಹೇಳಿಸ್ಕೊತಿದ್ಯಾ ಅಂದ್ರೆ ಯಾವ ಮಟ್ಟಕ್ಕೆ ಇಳಿದ್ ಬಿಟ್ಟಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡು. ಅಷ್ಟೊಂದು ಯೋಚನೆ ಮಾಡೋಳಾಗಿದ್ರೆ ಹದ್ದು ಪದ್ದು ಇಲ್ದೆ ಯಾಕಿರ್ತಿದ್ಲು? ಲಕ್ಷಣವಾಗಿ ಮನೆ ನೋಡ್ಕೊಂಡಿರ್ತಿದ್ಲು. ಏನು ನೀವೆಲ್ಲ ಪ್ರಿಯಾಗ್ ಸಪೋರ್ಟಾ? ನೀವೆಲ್ಲ ಒಂದಾದ್ರೂ ಸರಿ, ನಾನ್ ಹೀಗೆ ಇರ್ತೀನಿ. ನೋಡಿ ಅತ್ತೆ,
ಗ್ರೂಪ್ ಕಟ್ಕೊಂಡು ಕುತಂತ್ರ ಮಾಡೋದಿಕ್ಕೆ ಇದು ಪಾರ್ಟಿ ಅಲ್ಲ. ನೀವು ಹದ್ಬಸ್ತಲ್ಲಿರೋ ಒಂದು ಮಾತ್ರಕ್ಕೆ ನಾನು ಸುಮ್ಮನಿರ್ತೀನಿ ಅಂದ್ಕೋಬೇಡಿ. ಪ್ರಿಯಾ ಇಲ್ಲಿ ಏನಾದ್ರೂ ಅಂದ್ಕೊಂಡ್ರೆ ಸಾಧಿಸೋವರೆಗೂ ನಿದ್ದೆ ಮಾಡಲ್ಲ. ನಿಮ್ಮನ್ನ ವಾಸ್ತವಕ್ಕೆ ಕರ್ಕೊಂಡ್ ಬಂದು ನಿಮ್ ಜವಾಬ್ದಾರಿ ಅರ್ಥ ಮಾಡಿಸ್ತೀನಿ. ಎಷ್ಟ್ ಜನ್ಮ ಎತ್ತಿದ್ರು ಅದ್ ನಿನ್ ಕೈಯಲ್ಲಾಗಲ್ಲ. ಅವನ್ ಯಾರೋ ಒಬ್ಬ ರಾಜ 17 ಸಲ ಸೋತ್ ಹೋದ್ರು ಕೂಡ ಪಟ್ ಬಿಡದೇನೆ ಹೋರಾಡಿ 18ನೇ ಸಲ ಗೆದ್ಬಿಟ್ನಂತೆ. ರಾಧಿಕಾ ಮೇಲೆ ಜೀವನ ಪೂರ್ತಿ ಯುದ್ಧ ಮಾಡಿದ್ರುನು ನಾವು ಗೆಲ್ಲೋದಿಲ್ಲ, ಅವಳನ್ನ ಈ ಮನೆಯಿಂದ ಆಚೆಗೆ ಹಾಕೋದು ಇಲ್ಲ. ಯಾಕೆ ಅಷ್ಟೊಂದು ಆತರ ನಿನಗೆ? ಡಿಟೆಕ್ಟಿವ್ ಹೇಳಿದೀವಲ್ಲ, ಇವತ್ತೋ ನಾಳೆನೋ ರಾಧಿಕಾ ಯಾರನ್ನ ಪ್ರೀತಿಸ್ತಿದ್ಲು ಅಂತ ಗೊತ್ತಾಗ್ಬಿಡುತ್ತೆ. ನನ್ ತಂಗಿ ಕೈಲಿ ಅವಳನ್ನ ಆಚೆ ಹಾಕ್ಸ್ಬೋದು. ಅಪ್ಪ, ಒಂದ್ಸಲ ಡಿಟೆಕ್ಟಿವ್ಗೆ ಫೋನ್ ಮಾಡಿ ಪ್ರಯತ್ನ ಎಲ್ಲಿವರೆಗೂ ಬಂತು ತಿಳ್ಕೊ. ಇಲ್ಲಿ ಕೊಡಯ್ಯ, ನಾನ್ ಮಾತಾಡ್ತೀನಿ. ಸರಿ, ನೀವು ಹೊರಡಿ. ಹಲೋ. ಏನಪ್ಪ ಡಿಟೆಕ್ಟಿವ್, ನಾವ್ ಹೇಳಿದ ಕೆಲ್ಸ ಎಲ್ಲಿವರೆಗೂ ಬಂತು? ಯಾರಮ್ಮ ನೀವು? ಏನಯ್ಯ, ನಾವೊಂದ್ ಕೆಲ್ಸ ಒಪ್ಸದ್ಮೇಲೆ ನಂಬರು ಹೆಸರು ಫೀಡ್ ಮಾಡ್ಕೊಳಲ್ವಾ? ನಾನು ಚಲಪತಿ ಅವ್ರ ಹೆಂಡತಿ ರಾಧಿಕಾ ಅನ್ನೋ ಒಬ್ಬ ಹುಡುಗಿ ಯಾರನ್ನ ಪ್ರೀತಿಸಿದ್ಲೋ ತಿಳ್ಕೊ ಅಂತ ಹೇಳಿದ್ವಲ್ವಾ? ಕೆಲಸ ಮಾಡೋದಕ್ಕೆ ಹೆಸರು ಫೀಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅದೇ ಕೆಲಸದ ಮೇಲಿದ್ದೀನಿ. ಇಷ್ಟರಲ್ಲೇ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ತಡ ಮಾಡಕ್ ಹೋಗ್ಬೇಡ, ತುಂಬಾ ಅರ್ಜೆಂಟು. ನೀವ್ ಮೂವರು ಯಾವಾಗ ನೋಡಿದ್ರು ಏನೋ ಆಗಿರೋರ್ ತರ ಇರಿಟೇಷನ್ ಅಲ್ಲೇ ಇರ್ತಿರಲ್ಲ. ನಮ್ ಇರಿಟೇಷನ್, ಟೆನ್ಷನ್ ಎಲ್ಲ ನೀನೆ ಕಣೆ. ನಿಮಗ್ ನಿರಾಳ ಆಗೋ, ಸಂತೋಷ ಆಗುವಂತ ಒಂದ್ ವಿಷಯ ಹೇಳ್ತೀನಿ, ಕೇಳಿ. ನಮ್ ರಿಲೇಟಿವ್ಸ್ ಅಲ್ಲಿ ಒಬ್ರಿಗೆ ಮಲ್ಲೇಶ್ವರಿ ಫೋಟೋನ ಕಳ್ಸಿದ್ದೆ. ಒಳ್ಳೆ ಸಂಬಂಧ. 2-3 ದಿನದಲ್ಲಿ ಹೆಣ್ಣು ನೋಡೋದಕ್ಕೂ ಬರ್ತಿದ್ದಾರೆ. ಮದ್ವೆ ಫಿಕ್ಸ್ ಆಗೋ ತರನೇ ಇದಾಗಿದೆ. ನಿಶ್ಚಿಂತೆಯಿಂದ ಇರಿ. ಅಷ್ಟೇ ಅಲ್ವಾ ಶಕುಂತಲಾ ಅವ್ರೆ, ಯಾರಿಗೇ ಆದ್ರೂ ಮೊಮ್ಮಗನೋ ಮೊಮ್ಮಗಳೋ ಹುಟ್ಟಿದ್ರೆ ಆ ಸಂತೋಷಕ್ಕೆ ಮಿತಿನೇ ಇರಲ್ವಲ್ಲ? ನಿಜ. ಕಾಫಿ ತಗೊಳ್ಳಿ. ಏನಮ್ಮ, ನೀನ್ ಯಾವಾಗ ಗುಡ್ ನ್ಯೂಸ್ ಕೊಡೋದು? ನೀ ಮತ್ತೆ ವಾರಸ್ದಾರನ್ ಯಾವಾಗ ಕೊಡ್ತೀಯಾ? ಎಷ್ಟೇ ಸಂಪಾದಿಸಿದ್ರು ಮನೇಲಿ 7 ಮಗು ಆಡ್ತಾ ಇದ್ರೆ ಸಿಗೋ ತೃಪ್ತಿನೇ ಬೇರೆ ಅಲ್ವಾ? ಮದ್ವೆ ಆಗಿ ತುಂಬಾ ದಿನ ಆಯ್ತಲ್ವಾ? ಇವರಿಗೆ ಮಕ್ಳನ್ ಮಾಡ್ಕೋಬೇಕು ಅನ್ನೋ ಯೋಚನೆ ಇದೆಯಾ ಇಲ್ವಾ? ಅಯ್ಯೋ, ಯೋಚನೆ ಮಾಡದೆ ಇರ್ತಾರ ಹೇಳು ಕೌಸಲ್ಯ? ಅಂಥದ್ದೇನೂ ಇಲ್ಲ.
ಈ ಕಾಲದ ಹುಡುಗಿರಿಗೆ ನಾವೇ ತಿಳುವಳಿಕೆ ಕೊಡ್ಬೇಕು ಶಕುಂತಲಾ ಅವ್ರೆ. ಅವರು ಕೆಲ್ಸ ಅಂತ ಕೆರಿಯರ್ ಅಂತ ಕಾರಣ ಹೇಳಿ ಮಕ್ಳು ಮಾಡ್ಕೊಳ್ಳೋಕೆ ಹಿಂದೆಟ್ ಹಾಕ್ತಾರೆ. ಆಗೋದೆಲ್ಲ ಆಗ್ಲೇಬೇಕು. ಯಾವಾಗ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನನ್ನ ಮಗ ಸೊಸೆ ಹಾಗೆಲ್ಲ ಅಂದ್ಕೊಳ್ಳೋರಲ್ಲ. ನನಗೆ ಮಕ್ಕಳು ಅಂದ್ರೆ ಇಷ್ಟ ಅಂತ ಹೇಳಿ ಇಷ್ಟರಲ್ಲೇ ನನಗೊಬ್ಬ ಮೊಮ್ಮಗನ್ನು ಮೊಮ್ಮಗಳನ್ನ ಕೊಟ್ಬಿಡ್ತಾರೆ. ಅತ್ತೆಯವರು ನಾವು ಮಕ್ಕಳು ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಾಯ್ತು. ಬೇಗ ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ಅಮ್ಮ ಆಸೆ ಪಡ್ತಿದ್ದಾಳೆ. ಸರಿ ಶಕುಂತಲಾ ಅವರೇ, ನಾವು ಹೊರಡ್ತೀವಿ. ನಾಮಕರಣಕ್ಕೆ ಖಂಡಿತ ಎಲ್ರೂ ಬರ್ಬೇಕು. ಖಂಡಿತ ಹೋಗ್ ಬರ್ತೀವಿ. ಸರಿ ನಡಿ. ಪೂಜಾರಿಗಳೇ, ನಾನ್ ಹೇಳ್ದಂಗ್ ನನ್ನ ಹೆಂಡತಿ ಕೈಲಿ ಮಾಡ್ಸಿದ್ರೆ 10,000 ರೂಪಾಯಿ ನಿಮ್ಗೆ ದಕ್ಷಿಣೆ ಹಾಕೊಡ್ತೀನಿ. 10,000? ಹಾ, ತಿಂಗಳೆಲ್ಲ ಕಷ್ಟಪಟ್ರು ಇಷ್ಟೊಂದು ಸಂಪಾದನೆ ಮಾಡೋದು ಕಷ್ಟ ಕಣಪ್ಪ. ಹೇಳು, ಏನ್ ಮಾಡ್ಬೇಕು? ಮಾಡ್ತೀನಿ. ಇಷ್ಟು ಮಾಡಿ ಸಾಕು. ತಗೊಳ್ಳಿ ಪೂಜಾರಿಗಳೇ. ಹಲೋ. ಅಮ್ಮ, ನಾನು ಅರ್ಚನೆ ಮಾಡ್ತಾ ಇರ್ತೀನಿ. ಅಷ್ಟರೊಳಗೆ ನಿಂಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನ್ ಪೂಜಾರಿಗಳೇ? ಈ ಗುಡಿಗೆ ಒಂದು ವಿಶೇಷತೆ ಇದೆಯಮ್ಮ. ಹಾ, ಹೆಂಡತಿ ಈ ಗುಡಿ ಸುತ್ತ 100 ಪ್ರದಕ್ಷಿಣೆ ಹಾಕಿದ್ರೆ ಗಂಡನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಲೈಟ್ ಸುತ್ತ ಮಿಂಚಿನ ಹುಳ ಸುತ್ತಾಡೋ ತರ ಗಂಡ ಹೆಂಡತಿ ಸುತ್ತಲೂ ಸುತ್ತಾಡ್ತಾನೆ ಇರ್ತಾನೆ. ನಾನ್ ನಂಬಲ್ಲ. ಮೊನ್ನೆನೂ ನಮ್ಮ ಅಜ್ಜಿ ನಿನ್ ಗಂಡನ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಒಂದ್ ಪ್ಲಾನ್ ಹೇಳಿದ್ರು. ಅದ್ ರಿವರ್ಸ್ ಹೊಡ್ದು ನಮ್ ಪತಿರೋರ್ ಹತ್ರ ನಾನ್ ಬೈಸ್ಕೊಂಡೆ. ಈ ಸರ್ತಿ ಹಾಗೆಲ್ಲ ನಡೆಯಲ್ಲಮ್ಮ, ನನ್ ನಂಬು. ಹಾಗಾದ್ರೆ ಸರಿ ಪೂಜಾರಿಗಳೇ, 100 ಪ್ರದಕ್ಷಿಣೆ ತಾನೆ, ಬಣ್ಣದ ಬುಗ್ರಿ ತಿರುಗೋ ತರ ಗಿರ್ರಂತ ತಿರಕ್ಕೆ ಮುಗಿಸ್ಬಿಡ್ತೀನಿ. ನಿಂತ್ಕೊಮ್ಮ. ನಡ್ಕೊಂಡಲ್ಲಮ್ಮ, ಮತ್ತೆ ಇದ್ರಲ್ಲೊಂದ್ ಸಣ್ಣ ವ್ಯತ್ಯಾಸ ಇದೆ. ವ್ಯತ್ಯಾಸನ? ಬಸ್ಕಿ ಹೊಡಿತಾ ಪ್ರದಕ್ಷಿಣೆ ಮಾಡಬೇಕು. ಅಂದ್ರೆ ಒಂದ್ ಬಸ್ಕಿ ಹೊಡಿ, ಒಂದ್ ಹೆಜ್ಜೆ ಇಡು, ಒಂದ್ ಹೆಜ್ಜೆ ಇಡು, ಒಂದು ಬಸ್ಕಿ ಹೊಡಿ, ಹಾಗ್ ಮಾಡ್ಬೇಕು ಒಂದೇ. ಅಯ್ಯೋ, ಕಾಲ್ ನೋವು ಬಂದು ಸತ್ತ ಹೋಗ್ತೀನಿ ಪೂಜಾರಿಗಳೇ. ಅದೆಲ್ಲ ನನ್ ಕೈಲಾಗಲ್ಲ. ಹೇಳಿಲ್ವಾ ಪೂಜಾರಿಗಳೇ, ಮಾತ್ ಬೇಕಾದ್ರೆ ಕೋಟೆ ದಾಟ್ತವೆ, ಮೈ ಮಾತ್ರ ಮನೆ ಹೊಸ್ಲು ದಾಟಲ್ಲ ಅಂತ. ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದ್ ಬಿಟ್ರೆ ಯಾವ ಕೆಲ್ಸನೂ ಕಿಸ್ಸಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಹಲೋ ಹಸ್ಬೆಂಡ್, ಪ್ರಿಯಾ ಇಲ್ಲಿ. ಸುಮ್ನೆ ಹಾಗಂದೆ ಅಷ್ಟೇ. ಪೂಜಾರು ಹೇಳಿರೋ ತರ ಪ್ರದಕ್ಷಿಣೆ ಮಾಡೋದು ಬೆಣ್ಣೆಲಿ ಕೂದಲು ತೆಗ್ದ ಹಾಗೆ. ಹಾಗಾದ್ರೆ ಮಾಡು. ಮಾಡ್ತೀನಿ. ನೀನ್ ಹೇಗ್ ಕೆಣಕ್ಬೇಕು ಅಂತ ನನ್ಗೆ ಗೊತ್ತು ಪ್ರಿಯಾ. ಪ್ಲಾನ್ ವರ್ಕೌಟ್ ಆಯ್ತು ಪೂಜಾರಿಗಳೇ. ಎಸ್. ಹಾ, ನನಗೆ ಮಕ್ಕಳು ಅಂದ್ರೆ ಇಷ್ಟ ಅಂತ ಹೇಳಿ ಇಷ್ಟರಲ್ಲೇ ನನಗೊಬ್ಬ ಮೊಮ್ಮಗನ್ನು ಮೊಮ್ಮಗಳನ್ನ ಕೊಟ್ಬಿಡ್ತಾರೆ. ಎಷ್ಟೇ ಸಂಪಾದಿಸಿದ್ರು ಮನೇಲಿ ಎಳೆ ಮಗು ಆಡ್ತಾ ಇದ್ರೆ ಸಿಗೋ ತೃಪ್ತಿನೇ ಬೇರೆ ಅಲ್ವಾ?
ಅಮ್ಮ ನೋಡಿದ್ರೆ ಮೊಮ್ಮಕ್ಕಳನ್ನ ನೋಡಬೇಕು ಅಂತಿದ್ದಾರೆ. ರಾಧಿಕಾ ನೋಡಿದ್ರೆ ಮೆಡಿಸಿನ್ 4th ಇಯರಲ್ಲಿದ್ದಾಳೆ. ಇವಾಗ ಮಕ್ಕಳು ಅಂದರೆ ಕೆರಿಯರ್ ಡಿಸ್ಟರ್ಬ್ ಆಗುತ್ತೆ. ಅಷ್ಟಕ್ಕೂ ರಾಧಿಕಾ ಇದಕ್ಕೆ ಒಪ್ಕೋತಾಳ? ಅಮ್ಮ, ಹೇಗಿದ್ಯಮ್ಮ? ನನಗೇನಮ್ಮ, ತುಂಬಾ ಖುಷಿಯಾಗಿದ್ದೀನಿ. ಅಪ್ಪ ಹೇಗಿದ್ದಾರೆ? ಏನ್ ಮಾಡ್ತಿದ್ದಾರೆ? ಗೊತ್ತಿದ್ದು ಚೆನ್ನಾಗಿದ್ದಾರೆ ಅಂತ ಹೇಳಲ್ಲ, ಚೆನ್ನಾಗಿಲ್ಲ ಅಂತ ನನ್ ಬಾಯಿಂದ ಹೇಳಲ್ಲ. ಟ್ಯಾಬ್ಲೆಟ್ಸ್ ತಗೊಂಡು ಮಲಗಿದಾರಮ್ಮ. ಹೌದು, ನಿಮ್ಮತ್ತೆ ಅಳಿಯಂದ್ರು ಹೇಗಿದ್ದಾರೆ, ಏನಂತಾರೆ? ಎಲ್ಲ ಚೆನ್ನಾಗಿದ್ದಾರಮ್ಮ, ಸಂತೋಷವಾಗಿದ್ದಾರೆ. ಹಾಗಾದ್ರೆ ನಿಮ್ಮತ್ತೆಯವ್ರ ಸಂತೋಷ ಇನ್ನೂ ಹೆಚ್ಚಾಗೋ ತರ ಮಾಡಮ್ಮ. ಅಂದ್ರೆ ಒಂದ್ ಮಗುನ ಹೆತ್ತು ನಿಮ್ಮತ್ತೆಯವ್ರ ಕೈಲಿ ಕೊಟ್ಟೆ ಅಂದ್ರೆ ವಾರಸ್ದಾರನ್ನ ನೋಡಿ ತುಂಬಾ ಖುಷಿ ಆಗ್ತಾರಮ್ಮ. ನಿನ್ನ ಆಸೆ ನಮ್ಮತ್ತೆ ಅವ್ರ ಆಸೆ ಈಡೇರತ್ತೆ ಬಿಡಮ್ಮ. ನೀನ್ ಹೀಗ್ ಹೇಳ್ತಿದ್ಯಾ ಅಂದ್ರೆ ಆದಷ್ಟು ಬೇಗ ಸಿಹಿ ಸುದ್ದಿ ಹೇಳ್ತೀಯ ಅಂತ ಆಯ್ತು. ಸರಿನಮ್ಮ, ಇಡ್ತೀನಿ. ನಿಮ್ಮತ್ತೆನ ಅಳಿಯಂದ್ರನ್ನ ಕೇಳ್ದೆ ಅಂತ ಹೇಳು. ಸರಿ ಅಮ್ಮ. ಅಪ್ಪ ಜೋಪಾನ. ಸರಿನಮ್ಮ, ಬಾಯ್ ಅಮ್ಮ. ಅಕ್ಕ, ಒಂದ್ಸಲ ಕೆಳಗಡೆ ಬಂದು ಹೋಗ್ತೀಯಾ? ಹಾ, ಬರ್ತಿದ್ದೀನಿ. ಇಲ್ಲ ಅಂದ್ರೆ ಬಲವಂತವಾಗಾದ್ರೂ ಬಾಯಿ ತುರುಕ್ತೀನಿ. ಈ ತರ್ಲೆ ಹೇಳ್ದ ಹಾಗೆ ಮಾಡ್ಬಿಡ್ತಾಳೆ. ಸರಿ, ತಿನ್ಸು. ಏನೋ ನೀನ್ ಬಲವಂತ ಮಾಡ್ತಿದ್ಯಾ ಅಂತ ತಿಂತೀನಿ. ತಿನ್ನಿ. ಪ್ರಿಯಾ ಇಲ್ಲಿ ಎಲ್ಲಾರನ್ನೂ ಬದಲಾಯಿಸ್ತಾಳೋ ಅನ್ನೋ ನಂಬಿಕೆ ನಂಗಂತೂ ಬಂದಿದೆ. ಅದ್ರಲ್ಲಿ ಅನುಮಾನ ಏನಿದೆ ಅಳಿ ಅಂದ್ರೆ ಖಂಡಿತ ಬದಲಾಯಿಸ್ತಾಳೆ. ನಡೀರಿ ಹೋಗೋಣ.
ಲಾಸ್ಟ್ ತುತ್ತು. ಇಲ್ಲೇ ಆಡ್ತಾ ಇರೋ. ಕೈಲಾಶ್ ಅವ್ರೆ, ಏನ್ ರಾಧಿಕಾ? ಏನ್ ಮಾಡ್ತಿದ್ದೀರಾ? ಏನು ಮಾಡ್ತಿಲ್ವೇ? ಹೇಳಿರಿ, ಏನ್ ಮಾಡ್ತಿದ್ದೀರಾ? ನಿಜವಾಗ್ಲೂ ಏನು ಮಾಡ್ತಿಲ್ಲ. ಹಾಗಾದ್ರೆ ನನಗ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಇದನ್ನ ಸ್ವಲ್ಪ ಹಾಕ್ತೀರಾ? ಹಾ. ಟೈಮ್ ಆಗ್ತಿದೆ, ಹೊರಡೋಣವಾ? ಯಾಕ್ರಿ ಅಲ್ಲೇ ನಿಂತ್ರಿ? ರೂಮು ಯಾಕೋ ಹೊಸದಾಗಿ ಕಾಣಿಸ್ತಿದ್ಯಲ್ಲ?